ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ್ಗ ಹೋಗ್ಬಿಡೋಣ ಅಪ್ಡೇಟ್ಸ್ಗೆ ಚಟಪಟ ಅಂತ. ಇವತ್ತು ಅವನ ಅಜ್ಜಿ ಅವನ ಅಜ್ಜಿ 7:30 ಯಾವಾಗ ಆಗುತ್ತೋ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ, ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೋ ಅಂತ. ಯಾಕಂದ್ರೆ ಆ ರೇಂಜಿಗೆ ಇಂಟೆನ್ಸ್ ಆಗಿದೆ ಮ್ಯಾಚ್ ಅಂತೂ. ಸೊ ಓಕೆ, ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ವಿರಾಟ್ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, ನನಗೆ 2 ಹಾರ್ಟ್ ಬ್ರೇಕು ಜೀವನದಲ್ಲಿ ಆಗಿದೆ. ಕ್ರಿಕೆಟ್ ಅಂತ ಬಂದಾಗ 2 ಹಾರ್ಟ್ ಬ್ರೇಕ್ ನನಗೆ ಯಾವಾಗಲೂ ಕಾಡೋದು, ಯಾವಾಗಲೂ ನೆನಪಾಗೋದು ಯಾವುದು ಅಂದ್ರೆ 2016 ಆದಂಥ 2 ಹಾರ್ಟ್ ಬ್ರೇಕು. ಒಂದು ವರ್ಲ್ಡ್ ಕಪ್ಪಲ್ಲಿ ಉಣಿಸ್ಕೊಂಡೋದ್ವಲ್ಲ, ಹಾರ್ಟ್ ಬ್ರೇಕು. ಎಲ್ಲ ಪಾಸಿಬಿಲಿಟಿನೂ ಇತ್ತು ನಾವು ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ. ಆ ಒಂದು ಹಾರ್ಟ್ ಬ್ರೇಕ್ ಆಯಿತು ಅಂತಂದರೆ T20 ವರ್ಲ್ಡ್ ಕಪ್ತು 2016 ಅದಾದಮೇಲೆ 2016 ಮತ್ತೆ ಇನ್ನೊಂದು ಹಾರ್ಟ್ ಬ್ರೇಕ್ ಆಗಿದ್ದು, ಅದು RCB ಸೋದಿರು 2016 ಫೈನಲ್ನ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ. ನಮಗೆಲ್ಲರೂ ಕಾಡೋದು ಒಂದೇ, 2016 ಫೈನಲ್. ಯಾವ ಫೈನಲ್ ಕೂಡ ನಮ್ಗೆ ಅಷ್ಟೊಂದು ಕಾಡೋದಿಲ್ಲ. 2016 ಫೈನಲ್ ಅವಾಗ ಹಿಂಗೆ ಬಂದಿದ್ವಿ ನಾವು RCB ಅವರು. ಸೊ ಆ ಒಂದು ಸೀಸನ್ ಏನಾದ್ರು ಎತ್ಕೊಂಡ್ಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ ನಮ್ಮ ಕೈಗೆ ಬಂದ್ಬಿಟ್ಟಿತ್ತು ಕಪ್ಪು. ಬಟ್ ವಿಧಿಯ ಆಟ ಏನು ಮಾಡೋದಕ್ಕಾಗೋದಿಲ್ಲ. ಅವೆರಡು ಹಾರ್ಟ್ ಬ್ರೇಕ್ನ ನಾನು ಮರೆಯೋಕ್ಕಾಗಲ್ಲ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ಮಟ್ಟು ನಮ್ಮ ಗ್ರಾಂಡ್ ಮ್ಯಾಕ್ಸ್ವೆಲ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ RCB ಫ್ಯಾನ್ಸ್ ಬಗ್ಗೆ, ಜೊತೆಗೆ RCB ಬಗ್ಗೆ. RCB ನನ್ನ ಮನೆ ಇದ್ದಂಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದುವರೆಗೂ ಸುಮಾರು ಫ್ರಾಂಚೈಸಿ ನಾನು IPL ಆಡಿದ್ದೀನಿ, ಬೇರೆ ಬೇರೆ ಕಡೆ ಆಡಿದ್ದೀನಿ, ಬಟ್ ನನಗೆ ಯಾವುದು ಅದು ಹೋಮ್ ಅಂತ ಅನಿಸಿಲ್ಲ. ನನಗೆ RCB ಮಾತ್ರ ಹೋಮ್ ಥರ ಫೀಲ್ ಕೊಟ್ಟಿರೋದು ಅನಿಸಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ಯಾಕಂದರೆ ಎಲ್ಲೋದ್ರೂ ಸಹ ಇವರು ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡ್ತಾ ಇರಲಿ, ಆಸ್ಟ್ರೇಲಿಯಾಗ ಆಡ್ತಾ ಇರಲಿ, ಅಲ್ಲಿ ಹೋಗಿ RCB ಅಂತ ಕಿರಿಸ್ತಾರೆ. ಇವರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ RCB ಅಂತ. ಸೊ ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದೊಂದಕ್ಕೆ ಮಾತ್ರ ಅಂತಲ್ಲ, ಈ ಲಾಯಲ್ ಫ್ಯಾನ್ ಬೇಸ್ ಆಗಿರ್ಬೋದು, ಇದೆಲ್ಲ ನೋಡ್ಬಿಟ್ಟು ಇವರಿಗೆ ನಾನು RCB ಹುಡುಗನೇ ಅಂತ ಒಂಥರ ಒಳಗಡೆಯಿಂದ ಅನಿಸಿದೆ ಅವರಿಗೆ. ಸೊ ಅದಕ್ಕೋಸ್ಕರ ನಾನು ಹೋಮ್ RCB ಅಂತ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ಸೀಸನ್ ರಿಟರ್ನ್ ಆಗ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ, ಬಟ್ ಆದರೆ ಹೋಮ್ ಅಂತ ಹೇಳ್ಕೊಂಡಿದ್ರಲ್ಲ, ಇದಕ್ಕೆ ಮೆಚ್ಕೋಬೇಕು RCB ಫ್ಯಾನ್ಸು ಮ್ಯಾಕ್ಸಿನ. ಅಪ್ಡೇಟ್ ನಂಬರ್ 3, ಇದು ಬಿಗ್ ಬ್ರೇಕಿಂಗ್ ಅಪ್ಡೇಟು. ಗೌತಮ್ ಗಂಭೀರ್ ಅಣ್ಣನ ಅಪ್ರೋಚ್ ಮಾಡಿದ್ರಂತೆ BCCI ಅವರು, ನೀನು ಕೋಚ್ ಆಗಬೇಕು ಗುರು ಇಂಡಿಯನ್ ಟೀಮ್ಗೆ ಅಂತ. ಸೊ ಇದೊಂಥರ ಗುಡ್ ಸೆನ್ಸ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಗೌತಮ್ ಗಂಭೀರ್ ಅಣ್ಣ ನಾವು ಬರೀ ಆಡ್ಕೊಳ್ಳೋದು ಮಾತ್ರ ಅಂತಲ್ಲ, ಅವರು ಹೌದು ಸ್ಟೇಟ್ಮೆಂಟ್ಗಳನ್ನ ತರಾವರಿಯಾಗಿ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಕ್ರಿಕೆಟಿಂಗ್ ನಾಲೆಡ್ಜು ಸಿಕ್ಕಾಪಟ್ಟೆ ಚೆನ್ನಾಗೇ ಇದೆ. ಟು ಬಿ ಹಾನೆಸ್ಟ್ ನೋಡ್ತು ಅಂತಂದರೆ ಅಷ್ಟಿಲ್ಲ KKRನ ತಗೊಂಡು ಹೋಗ್ತಾರೆ. ಅವ್ರು ಇರೋವಂಥ ಟೀಮು, ಮೆಂಟರ್ ಆಗಿರೋವಂಥ ಟೀಮು 3 ಸಲ ಕೂಡ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದೆ. ಬರೀ IPL ಆಂಗಲಿಂದ ಮಾತ್ರ ಅಂತಲ್ಲ, ಅವ್ರು ಆ್ಯಕ್ಚುಲಿ ನೇರ ನೋಡಿನ ಒಂಥರ ರಾ ಹೊಡಿತಾರೆ. ಆ ರಾ ಹೊಡಿಯೋದು ಯಾರಿಗೂ ಇಷ್ಟ ಆಗೋದಿಲ್ಲ ಅಷ್ಟೇ. ಒಂಥರ ಫಿಲ್ಟರ್ ಮಾಡಿಬಿಟ್ಟು ಶುಗರ್ ಕೋಟ್ ಮಾಡಿಬಿಟ್ಟು ಅದನ್ನು ಹೇಳ್ತು ಅಂತಾರೆ, ಜನಕ್ಕೆ ಇಷ್ಟ ಆಗುತ್ತೆ. ಅವ್ರು ರಾ ಹೆಂಗೆ ಒಂಥರ ಮನ್ಸಲ್ಲಿ ಏನಿರುತ್ತೋ ಅದರ ರಪ್ಪನಂಗೆ ಹೊಡಿತಾರಲ್ಲ, ಅದು ಜನಕ್ಕೆ ಇಷ್ಟ ಆಗೋದಿಲ್ಲ. ಸೊ ಜನ ಹಂಗೇನೆ ಸ್ಟ್ರೈಟಾಗಿ ಏನಾದ್ರು ಹೇಳಿದ್ರೆ ಇಷ್ಟ ಆಗೋದಿಲ್ಲ, ಶುಗರ್ ಕೋಟ್ ಮಾಡ್ಬಿಟ್ಟು ಹೇಳಿದ್ರೆ ಇಷ್ಟ ಆಗೋದು. ಬಟ್ ಗೌತಮ್ ಗಂಭೀರ್ ಅವ್ರನ್ನ ಏನಾದ್ರು ಕೋಚ್ ಆಗಿ ನೋಡ್ತು ಅಂತಂದರೆ ನನ್ನ ಪ್ರಕಾರ ಇದೊಂದು ಗುಡ್ ನ್ಯೂಸನ್ನ ಟೀಮ್ ಇಂಡಿಯಾಗೆ. ನನ್ನ ಪ್ರಕಾರ ನೋಡೋಣ ಏನಾಗುತ್ತೆ ಅಂತ. ಗೌತಮ್ ಗಂಭೀರ್ ಅಣ್ಣ ಅವ್ರು ಬರ್ತಾರ ಕೋಚ್ ಆಗಿ, ಅಥವಾ ಬೇರೆ ಯಾರಾದರೂ ಬರ್ತಾರ ಅಂತ. ಇಲ್ಲಿ ಕ್ಲಾಶ್ ಏನಿತ್ತು ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಅಣ್ಣ, ಅದು ಇದು ಅಂತೆಲ್ಲ ಮುಂಚೆ ಎಲ್ಲ ಏನು ಕ್ಲಾಶ್ ಇತ್ತು, ಏನಿರುತ್ತೋ ಏನಾದ್ರು ಗೌತಮ್ ಗಂಭೀರ್ ಅವರು ಕೋಚ್ ಆಗ್ಬಿಟ್ರು ಅಂದರೆ ಇಂಡಿಯನ್ ಟೀಮ್ಗೆ ಅನ್ನೋದು. ಸೊ ಅದೆಲ್ಲ ಇವಾಗಿಲ್ಲ, ಯಾಕಂದರೆ ಕುಚ್ಚಿಕು ದೋಸ್ತುಗಳಾಗೋಗ್ಬಿಟ್ಟಿದ್ದಾರೆ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ಅವರು ಸೀಸನ್ನಿಂದ. ಅಪ್ಡೇಟ್ ನಂಬರ್ 4, ನಮ್ಮ KL ರಾಹುಲ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಸೆಲೆಕ್ಟ್ ಆಗಿಲ್ಲ T20 ವರ್ಲ್ಡ್ ಕಪ್ಪಿಗೆ. ಏನು ಗುರು ಈ ಪರ್ಫಾರ್ಮೆನ್ಸ್ ನೋಡು ಸೆಲೆಕ್ಟ್ ಆಗಬೇಕು ಅಂತ ಹೇಳ್ತೀರಾ? ಆ ಥರ ಪರ್ಫಾರ್ಮೆನ್ಸ್ ಏನೋ ಬಂದಿಲ್ಲ ಬಿಡಮ್ಮ, ಸೆಲೆಕ್ಟ್ ಆಗುವಂಥ ಪರ್ಫಾರ್ಮೆನ್ಸ್ IPL KL ರಾಹುಲ್ ಅಂತ ಹೇಳ್ಬೋದು ನೀವು. ಹೌದು, ನಿಜ. ಟು ಬಿ ಆನೆಸ್ಟು KL ರಾಹುಲ್ ಅವ್ರದ್ದು ಟೂರ್ನಮೆಂಟ್ ಮುಗ್ದಾದ್ಮೇಲೂ ಸಹ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸು ಏನು ಬಂದಿಲ್ಲ. ಸೊ ಅದನ್ನ ಒಪ್ಕೊಳ್ಳೇಬೇಕು, ಅದನ್ನು ಅವರು ಕೂಡ ಆಕ್ಸೆಪ್ಟ್ ಖಂಡಿತ ಮಾಡ್ಕೊಳ್ಳೇಬೇಕು. ಅವ್ರು ಹೇಳಿದ್ದಾರೆ, ಶರ್ಮಾ ಜಿ ಕಾ ಬೇಟಾಗೆ ನಾವು ಚಿಯರ್ ಮಾಡ್ತೀವಿ, ಇಂಡಿಯನ್ ಟೀಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ಹೋಗ್ಬಿಟ್ಟು ಗೆದ್ಕೊಬರಿ ವರ್ಲ್ಡ್ ಕಪ್ ನನ್ನ ಹತ್ರ. KL ರಾಹುಲ್ ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಹೇಳಿದ್ದಾರೆ. ಅವ್ರು ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡೋದೇ ಇಲ್ಲ ಅಂತಲ್ಲ, ಕಮ್ ಬ್ಯಾಕ್ ಮಾಡ್ಬೋದು, ಹಾರ್ಡ್ ವರ್ಕ್ ಮಾಡಬೇಕಷ್ಟೇ KL ರಾಹುಲ್. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಹಿಡ್ಕೊಂಡು ಅವ್ರು ಹಿಂದೆ ಹೋಗೋರಿಗೆ, ಮೈಕ್ ಹಿಡ್ಕೊಂಡು ಅವ್ರು ಹಿಂದೆ ಹೋಗೋರಿಗೆ. ಆ್ಯಕ್ಚುಲಿ KKR ಮ್ಯಾಚ್ಗೆ ನಾವು ಮುಂಚೆ ಏನೊಂದು ಕಾಂಟ್ರವರ್ಸಿ ಆಯಿತು, ರೋಹಿತ್ ಶರ್ಮಾ ಅವರು ಲಾಸ್ಟ್ ಸೀಸನ್ನು ಅದು ಇದು ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಭಿಷೇಕ್ ನಾಯರ್ ಅವ್ರ ಜೊತೆಗೆ ಮಾತಾಡಿದ್ರಲ್ಲ, ಆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಇದು ಲಾಸ್ಟ್ ಸೀಸನ್ ನಂದು, ಅವ್ರ ಕೈಲಿದೆ ಎಲ್ಲ, ನಾನು ರಿಟರ್ನ್ ಆಗ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ, ನಾನು ರಿಟರ್ನ್ ಆಗಲ್ಲ, ಅದು ಇದು ನನ್ನ ಟೀಮು ಅದು ಇದು ಅಂತ ಏನೇನೋ ಹೇಳಿದ್ರಲ್ಲ. ಸೊ ಅದು ವೈರಲ್ ಆಗಿತ್ತು. ಸೊ ರೋಹಿತ್ ಶರ್ಮಾ ಅವರು ಕೂಡ ನೋಡಿದ್ದಾರೆ ಆ ವಿಡಿಯೋ. ನನಗೆ ವಾಟ್ಲಾಗದೀಯಾ ಅಂತ ಹೇಳ್ಬಿಟ್ಟು ಮೈಕಿಗೆಲ್ಲ ಇಟ್ಕೊಬರ್ಬೇಡಿ, ನನ್ನ ಹತ್ರ ಶಿಸ್ತಾಗಿ ಅಮ್ಮಿಕೊಂಡು ಸೈಡಿಗೆ ಹೋಗ್ರಿ ಅಂತ ಹೇಳಿದರೆ, ಕ್ಯಾಮ್ರಾ ಇಟ್ಕೊಂಡು ಮೈಕ್ ಇಟ್ಕೊಂಡು ಹೋಗೋರು ಅವ್ರ ಹಿಂದೆಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.